ಹಾಯ್ ಎವ್ರಿವನ್, ಇದು ಬಂದು ಗುರುವಾರದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸೊ ನಾನು ವಡ್ಡಳ್ಳಿ ಇರೋವಂಥ ಕಾಮಧೇನು ಕ್ಷೇತ್ರಕ್ಕೆ ಯಾವಾಗಲೂ ಹೋಗೋದು. ಈ ಸಲ ನಾನು ಹೋಗಿ 1.5 ತಿಂಗಳಾಗೋಗಿತ್ತು. ಸೊ ರಾಯನ ಯಾವಾಗ ನೋಡ್ತೀನೋ ಅಂತ ಫುಲ್ ಅನಿಸ್ತಾ ಇತ್ತು. ಸೊ ಕೊನೆಗೂ ರಾಯ ನನ್ನ ಕರೆಸ್ಕೊಂಡ್ರು. ಸೊ ನಾವು ಹೋಗೋದಾಗ ಗುರುವಾರ ತುಂಬ ಅಂದರೆ ತುಂಬಾ ರಶ್ ಇತ್ತು. ನಾವು ಕ್ಯೂವಲ್ಲಿ ನಿಂತ್ಕೊಂಡು ತುಪ್ಪದ ದೀಪನ ಸಹ ತೊಗೊಂಡ್ವಿ. ತುಪ್ಪದ ದೀಪ ತೊಗೊಂಡು ರಾಯರಿಗೆಲ್ಲ ಆರತಿನೂ ಸಹ ಎಲ್ಲ ಮಾಡಿದ್ವಿ. ನೆಕ್ಸ್ಟು ನಾವಿಲ್ಲಿ ಬೃಂದಾವನ ಹತ್ರ ಬಂದ್ವಿ. ಇಲ್ಲಿ ಬಂದು ವರಾಹಸ್ವಾಮಿ ಮುಖ್ಯ ಪ್ರಾಣದೇವರು ಮತ್ತು ರಾಯರ ಏಕಶಿಲಾ ಮೂರ್ತಿ ಕೂಡ ಇಲ್ಲಿದೆ. ಬೃಂದಾವನ ಇದು ನೋಡಿ ಮಿನಿ ಮಂತ್ರಾಲಯ ಅಂತಲೇ ಪ್ರಸಿದ್ಧ ಆಗಿದೆ. ಇದು ತುಂಬ ಚೆನ್ನಾಗಿದೆ. ಅಕ್ಷತೆನ ಎಲ್ಲರೂ ಇಸ್ಕೊತೀರ, ಹಾಳು ಮಾಡಬೇಡಿ. ತಲೆ ಮೇಲೆ ಸುರ್ಕೊತೀರ, ತಲೆಯಿಂದಲೆಲ್ಲ ಕೆಳಗೆ ಬಿದ್ದು ಹಾಳಾಗ್ತದೆ. ಅದನ್ನ ಎಲ್ಲರೂ ತುಳಿತಾ ಇರ್ತಾರೆ. 1-2 ಕಾಳು ತಲೆ ಮೇಲೆ ಇಟ್ಕೊಳ್ಳಿ, ಮಿಕ್ಕಿದನ್ನು 1-2 ಕಾಳು ಬಾಯಿಗೆ ಹಾಕ್ಕೊಳ್ಳಿ. ಮಿಕ್ಕಿದ ಮನೆಗೆ ಹೋಗಿ ಪೂಜೆ ಮಾಡಿ. ಅಕ್ಷತೆ ಮನೇಲಿ ರಾಯರ ಮನೇಲಿದ್ದಂಗೆ. ಸೊ ಯಾವುದೇ ಥರ ನಮಗೆ ತೊಂದರೆಗಳು ಬರೋದಿಲ್ಲ. ಇದು ಬಂದು ಒಲ್ಲಿ ಮತ್ತು ಕಲ್ಪವಲ್ಲಿ ಎಂಬ ತಾಯಿದಿರು ಇಲ್ಲಿ ಉದ್ಭವ ಆಗಿದ್ದಾರೆ. ಸೊ ನೆಕ್ಸ್ಟು ನಾನು ಇಲ್ಲಿ ನನ್ನ ಮಗನಿಗೆ ಇಷ್ಟ ಅಂತ ಪ್ರಸಾದ ತೊಗೊಂಡೆ. ಅದಾದಮೇಲೆ ಇಲ್ಲಿ ಪ್ರಸಾದ ಕೂಡ ಕೊಡ್ತಾಯಿದ್ರು, ಮೊಸರನ್ನ. ತುಂಬ ಚೆನ್ನಾಗಿರುತ್ತೆ. ಅವಾಗವಾಗ ಮೊಸರನ್ನ, ಅನ್ನ ಸಾಂಬಾರು, ಬಿಸಿಬೇಳೆಬಾತು ಈ ಥರ ಏನಾದರೂ ಕೊಡ್ತಾನೆ ಇರ್ತಾರೆ. ತುಂಬ ಚೆನ್ನಾಗಿರುತ್ತೆ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಥ್ಯಾಂಕ್ ಯು ಫಾರ್ ವಾಚಿಂಗ್.